ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಸಚಿನ್ ಸುಸೈಡ್ ಕಿಚ್ಚು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ತಾ ಇದೆ. ಮೃತ ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಟೀಮ್ ವಿಸಿಟ್ ಮಾಡಿದೆ. ನೊಂದ ಕುಟುಂಬಕ್ಕೆ ಬಿಜೆಪಿ ನಾಯಕರು ಸಾಂತ್ವನ ಹೇಳಿದ್ದಾರೆ. ಬಿಜೆಪಿ ನಾಯಕರ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿ ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ದಾರೆ. ಸಚಿನ್ ಯಾವ ರೀತಿಯಲ್ಲಿ ಇರ್ತಾ ಇದ್ದ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಫೇಲ್ಯೂರ್ ಇದು ಅಂತ ಹೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಸಚಿನ್ ಕಿಚ್ಚಿನ ಸುಯಿಸೈಡ್ನ ಕಿಚ್ಚು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ಬುತ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಬಂದಿ ಸರ್, ನಾವೇ ನೈಟ್ ಎಲ್ಲ ಹುಡ್ಕೊಂಡು ಆನ್ಲೈನ್ ಬಿ ರಿಜಿಸ್ಟ್ರೇಷನ್ ಮಾಡು. PSI ಮಾತಾಡಿನಿ, ನೀನ್ ಅಲ್ಲಿಗೆ ಹೋಗು ನಾ ಹೇಳ್ತೀನಿ ಅಂದ್ರು ಸರ್. ಅಲ್ಲೇ ಮತ್ತೆ 9:30 ಹೋದೆವು ಸರ್ ನೈಟ್. ಹೋಗಿ ಅಲ್ಲಿ ಕಾಲ್ ಮಾಡ್ತೀನಿ ಸರ್, ಅಲ್ಲಿ ಯಾರು ಇಲ್ಲ ಸರ್. ಸ್ಟೇಷನ್ ಅಧಿಕಾರಿಗಳು ಯಾರಿಲ್ಲ ಸರ್. ಕಾಲ್ ಮಾಡ್ತೀನಿ ಸರ್, ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರ್. ಮತ್ತೆ ವಾಪಸ್ ಬಂದಿ ಸರ್, ನಾವೇ ನೈಟ್ ಎಲ್ಲ ಹುಡ್ಕೊಂಡು ಆನ್ಲೈನ್ ಬಿ ರಿಜಿಸ್ಟ್ರೇಷನ್ ಮಾಡು. PSI ಮಾತಾಡಿನಿ, ನೀನ್ ಎಲ್ಲ ಏನು ಇಲ್ಲ. ಅದಕ್ಕೆ ಅವರೆಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಯಾರ. ನಿಮಗೆಲ್ಲ ಗೊತ್ತಿತ್ತು ಅಲ್ಲೇ ಹೋಗಿ ಪರ್ಸೆಂಟ್ ಬರ್ತದೆ. ಅಲ್ಲಿ ಮಿಸ್ ಆದ್ರೆ ಇವ್ರು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಸ್. ಜೀರೋ FIR ಅಂದ್ರೆ ಅಲ್ಲಿ ಕಾನೂನು. ಬಿದಕ್ ಕಾಂಟ್ಯಾಕ್ಟ್ ಗುರುವಾರ ಸಂಪರ್ಕ ಹೆಂಗಾಯ್ತು? ಅಲ್ಲಿ ದುರ್ಗುಂಡಿದ ಬಸ್ ಇದು ಮಾಡ್ಕೊಂಡೆ ಕೂತ್ಕೋರಿ, ನೀವು ಕೂತ್ಕೋ ಬರ್ರಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಹಾಗೂ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಇಬ್ಬರು ಕೂಡ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಲ್ಲಿಕಾರ್ಜುನ್ ಫಸ್ಟ್. ಮಲ್ಲಿಕಾರ್ಜುನ್, ಬಿಜೆಪಿ ಮುಖಂಡರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಸಚಿನ್ ಅವರ ಮನೆಗೆ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಏನು ಈಗಾಗಲೇ ಬೀದರ್ನ ಕಟ್ಟಿತೂಗಾಂವ್ ಗ್ರಾಮದ ಏನು ಯುವ ಗುತ್ತಿಗೆದಾರ ಆತ್ಮಹತ್ಯೆ ಶರಣಾಗ್ತಾನ. ಆ ಒಂದು ಆತ್ಮಹತ್ಯೆ ಶರಣಾದ ನಂತರ ಏನು ಈಗಾಗಲೇ BJP ನಾಯಕರ ನಿಯೋಗ ಏನು ಈಗಾಗಲೇ ಅವ್ರ ಕುಟುಂಬಸ್ಥರು ಅವ್ರ ಮನೆಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಏನೀಗ 5 ಜನ ಏನು ಸಹೋದರಿಯರಿದ್ರು ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳ್ಬೋದು. ಪೊಲೀಸರು ಸ್ವಲ್ಪ ನಮಗೆ ನ್ಯಾಯ ಕೊಡ್ತಿರು, ಪೊಲೀಸರು ನಮ್ಗೆ ಹೆಲ್ಪ್ ಮಾಡೋರು, ನಮ್ಮ ಸಹೋದರ ಇವತ್ತು ಉಳಿತಾ ಇದ್ದನು. ಟೋಟಲಿ ಈಗಾಗಲೇ ಸುಸೈಡ್ ಡೆತ್ ನೋಟನ್ನು ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿ ಆತ ಏನು ಕಾಣೆ ಆಗ್ತಾನೆ. ನಾವು ಠಾಣೆ ಒಡ್ಡರು ಕೂಡ ಯಾರೂ ನ್ಯಾಯ ಕೊಟ್ಟಿಲ್ಲ. ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಬೆಂಬಲಿಗರು ಇದ್ದಾರೆ. ಈಗಾಗಲೇ 6 ರಿಂದ 7 ಜನ ಡೆತ್ ನೋಟಲ್ಲಿ ನಮ್ಮ ಸಹೋದರರ ಪ್ರತಿಯೊಂದು ಎಳೆ ಆಗಿ ಅನ್ನೋದಂದ್ರೆ ಬರೆದಿದ್ದಾರೆ. ಮತ್ತು ಏನು ರಾಜು ಕಪ್ನೂರು ಸೇರಿದಂತೆ ಅವ್ರ ಗ್ಯಾಂಗಿನವ್ರು ಸುಮಾರು 2 ಸರಿ ನಮ್ಮ ಮನೆಗೆ ಬಂದು ಹೆದರಿಸಿದ್ದಾರೆ. ಆ ಒಂದು ನಾವು ಸಾಕಷ್ಟೊಂದು ಆತಂಕದಲ್ಲಿದ್ದೀವಿ, ನಮಗೆ ಭಯ ಕೂಡ ಅದ, ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸೋಂಥ ಕೆಲಸ ಸರ್ಕಾರ ಮಾಡಲೇಬೇಕು ಎಂಬುದು ನೋವು ಕಣ್ಣೀರು ಏನು BJP ಶಾಸಕ ಶರಣು ಸಲ್ಗಾರ್ ಇರ್ಬೋದು, BJP ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಇರ್ಬೋದು, ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ಹಲವು ಮುಖಂಡರನ್ನವರು ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ 5 ಜನ ಸಹೋದರಿಯರು ಕಣ್ಣೀರು ಹಾಕುವ ಮೂಲಕ ತಮ್ಮ ನೋವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಈಗಾಗಲೇ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಾಳೆ ಸಂಜೆ 5 ಗಂಟೆಗೆ ಇವ್ರ ಮನೆಗೆ ಭೇಟಿ ನೀಡುವ ಮೂಲಕ ಇವ್ರದೊಂದು ನೋವು, ಈ ಒಂದು ಅನ್ಯಾಯ ಆಗಿದೆ ಗುತ್ತಿಗೆದಾರರಿಗೆ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನಾವು ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ಭರವಸೆ BJP ನಾಯಕರು ಅವ್ರಿಗೆ ಕೊಟ್ಟರು ಅಂತ ಹೇಳ್ಬೋದು. 1 ಕೋಟಿ ರೂಪಾಯಿ ಪರಿಹಾರನ ಸರ್ಕಾರ ತಕ್ಷಣವೇ ಘೋಷಣೆ ಮಾಡಬೇಕು. ಮತ್ತು ಈಗಾಗಲೇ ಈ ಒಂದು ಪ್ರಕರಣ CBI ತನಿಖೆ ಮಾಡಿಸೋರು ಮಾತ್ರ ಈ ಕುಟುಂಬಕ್ಕೆ ನ್ಯಾಯ ಸಿಗ್ತದ ಅಂತೇಳಿ BJP ನಾಯಕರು ಒತ್ತಾಯಿಸಿರು ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಸಚಿನ್ ಸುಸೈಡ್ ಕಿಚ್ಚು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ತಾ ಇದೆ. ಮೃತ ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಟೀಮ್ ವಿಸಿಟ್ ಮಾಡಿದೆ. ನೊಂದ ಕುಟುಂಬಕ್ಕೆ ಬಿಜೆಪಿ ನಾಯಕರು ಸಾಂತ್ವನ ಹೇಳಿದ್ದಾರೆ. ಬಿಜೆಪಿ ನಾಯಕರ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿ ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ದಾರೆ.
ಸಚಿನ್ ಯಾವ ರೀತಿಯಲ್ಲಿ ಇರ್ತಾ ಇದ್ದ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಫೇಲ್ಯೂರ್ ಇದು ಅಂತ ಹೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಸಚಿನ್ ಕಿಚ್ಚಿನ ಸೂಯಿಸೈಡ್ನ ಕಿಚ್ಚು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ಬುತ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಬಂದಿ ಸರ್, ನಾವೇ ನೈಟ್ ಎಲ್ಲ ಹುಡ್ಕೊಂಡು ಆನ್ಲೈನ್ ಬಿ ರಿಜಿಸ್ಟ್ರೇಷನ್ ಮಾಡು. PSI ಮಾತಾಡಿನಿ, ನೀನ್ ಅಲ್ಲಿಗೆ ಹೋಗು ನಾ ಹೇಳ್ತೀನಿ ಅಂದ್ರು ಸರ್. ಅಲ್ಲೇ ಮತ್ತೆ 9:30 ಹೋದೆವು ಸರ್ ನೈಟ್. ಹೋಗಿ ಅಲ್ಲಿ ಕಾಲ್ ಮಾಡ್ತೀನಿ ಸರ್, ಅಲ್ಲಿ ಯಾರು ಇಲ್ಲ ಸರ್. ಸ್ಟೇಷನ್ ಅಧಿಕಾರಿಗಳು ಯಾರಿಲ್ಲ ಸರ್. ಕಾಲ್ ಮಾಡ್ತೀನಿ ಸರ್, ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರ್. ಮತ್ತೆ ವಾಪಸ್ ಬಂದಿ ಸರ್, ನಾವೇ ನೈಟ್ ಎಲ್ಲ ಹುಡ್ಕೊಂಡು ಆನ್ಲೈನ್ ಬಿ ರಿಜಿಸ್ಟ್ರೇಷನ್ ಮಾಡು. PSI ಮಾತಾಡಿನಿ, ನೀನ್ ಎಲ್ಲ ಏನು ಇಲ್ಲ. ಅದಕ್ಕೆ ಅವರೆಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಯಾರ. ತೀರ್ಕೊಂಡಿದ ನಿಮಗೆಲ್ಲ ಗೊತ್ತಿತ್ತು? ಅಲ್ಲೇ ಹೋಗಿ ಪರ್ಸೆಂಟ್ ಬರ್ತದೆ. ಅಲ್ಲಿ ಮಿಸ್ ಆದ್ರೆ ಇವ್ರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಸ್. ಜೀರೋ FIR ಅಂದ್ರೆ ಅಲ್ಲಿಗೆ ಕಾನೂನು. बिदक कांटेक्ट ಗುರುವಾರ ಸಂಪರ್ಕ ಹೆಂಗ್ ಬೆಳೀತು? ಅಲ್ಲಿ ದುರ್ಗುಂಡಿದ ಬಸ್ ಇದು ಮಾಡ್ಕೊಂಡೆ ನೀವು ಕೈ ಕೂತ್ಕೋರಿ, ನೀವು ಕೂತ್ಕೋ ಬರ್ರಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಹಾಗೂ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಇಬ್ಬರು ಕೂಡ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಲ್ಲಿಕಾರ್ಜುನ್ ಫಸ್ಟ್. ಮಲ್ಲಿಕಾರ್ಜುನ್, ಬಿಜೆಪಿ ಮುಖಂಡರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಸಚಿನ್ ಅವರ ಮನೆಗೆ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಏನು ಈಗಾಗಲೇ ಬೀದರ್ನ ಕಟ್ಟಿತೂಗಾಂವ್ ಗ್ರಾಮದ ಏನು ಯುವ ಗುತ್ತಿಗೆದಾರ ಆತ್ಮಹತ್ಯೆ ಶರಣಾಗ್ತಾನ, ಆ ಒಂದು ಆತ್ಮಹತ್ಯೆ ಶರಣಾದ ನಂತರ ಏನು ಈಗಾಗಲೇ BJP ನಾಯಕರ ನಿಯೋಗ ಏನು ಈಗಾಗಲೇ ಅವ್ರ ಕುಟುಂಬಸ್ಥರು ಅವ್ರ ಮನೆಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಏನೀಗ 5 ಜನ ಏನು ಸಹೋದರಿಯರಿದ್ರು ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳ್ಬೋದು. ಪೊಲೀಸರು ಸ್ವಲ್ಪ ನಮಗೆ ನ್ಯಾಯ ಕೊಡ್ತಿರು, ಪೊಲೀಸರು ನಮಗೆ ಹೆಲ್ಪ್ ಮಾಡೋರು, ನಮ್ಮ ಸಹೋದರ ಇವತ್ತು ಉಳಿತಾ ಇದ್ದನು. ಟೋಟಲಿ ಈಗಾಗಲೇ ಸುಸೈಡ್ ಡೆತ್ ನೋಟನ್ನು ಇನ್ಸ್ಟಾಗ್ರಾಮದಲ್ಲಿ ಅಪ್ಲೋಡ್ ಮಾಡಿ ಆತ ಏನು ಕಾಣೆ ಆಗ್ತಾನೆ. ನಾವು ಠಾಣೆ ಒಡ್ಡರು ಕೂಡ ಯಾರೂ ನ್ಯಾಯ ಕೊಟ್ಟಿಲ್ಲ. ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಬೆಂಬಲಿಗರು ಇದ್ದಾರೆ. ಈಗಾಗಲೇ 6 ರಿಂದ 7 ಜನ ಡೆತ್ ನೋಟಲ್ಲಿ ನಮ್ಮ ಸಹೋದರರ ಪ್ರತಿಯೊಂದು ಎಳೆ ಆಗಿ ಅನ್ನೋದಂದ್ರೆ ಬರೆದಿದ್ದಾರೆ. ಮತ್ತು ಏನು ರಾಜೀವ್ ಕಪ್ನೂರು ಸೇರಿದಂತೆ ಅವ್ರ ಗ್ಯಾಂಗಿನವ್ರು ಸುಮಾರು 2 ಸರಿ ನಮ್ಮ ಮನೆಗೆ ಬಂದು ಹೆದರಿಸಿದ್ದಾರೆ. ಆ ಒಂದು ನಾವು ಸಾಕಷ್ಟೊಂದು ಆತಂಕದಲ್ಲಿದ್ದೀವಿ, ನಮಗೆ ಭಯ ಕೂಡ ಅದ, ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸೋಂಥ ಕೆಲಸ ಸರ್ಕಾರ ಮಾಡಲೇಬೇಕು ಎಂಬುದು ನೋವು ಕಣ್ಣೀರು ಏನು BJP ಶಾಸಕ ಶರಣು ಸಲ್ಗಾರ್ ಇರ್ಬೋದು, BJP ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಇರ್ಬೋದು, ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ಹಲವು ಮುಖಂಡರನ್ನವರು ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ 5 ಜನ ಸಹೋದರಿಯರು ಕಣ್ಣೀರು ಹಾಕುವ ಮೂಲಕ ತಮ್ಮ ನೋವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಈಗಾಗಲೇ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಾಳೆ ಸಂಜೆ 5 ಗಂಟೆಗೆ ಇವ್ರ ಮನೆಗೆ ಭೇಟಿ ನೀಡುವ ಮೂಲಕ ಇವ್ರದೊಂದು ನೋವು, ಈ ಒಂದು ಅನ್ಯಾಯ ಆಗಿದೆ ಗುತ್ತಿಗೆದಾರರಿಗೆ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನಾವು ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ಭರವಸೆ BJP ನಾಯಕರು ಅವ್ರಿಗೆ ಕೊಟ್ಟರು ಅಂತ ಹೇಳ್ಬೋದು. 1 ಕೋಟಿ ರೂಪಾಯಿ ಪರಿಹಾರನ ಸರ್ಕಾರ ತಕ್ಷಣವೇ ಘೋಷಣೆ ಮಾಡಬೇಕು. ಮತ್ತು ಈಗಾಗಲೇ ಈ ಒಂದು ಪ್ರಕರಣ CBI ತನಿಖೆ ಮಾಡಿಸೋರು ಮಾತ್ರ ಈ ಕುಟುಂಬಕ್ಕೆ ನ್ಯಾಯ ಸಿಗ್ತದ ಅಂತೇಳಿ BJP ನಾಯಕರು ಒತ್ತಾಯಿಸಿರು ಅಂತ ಹೇಳ್ಬೋದು.